ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಚಿಕನ್ ಗೊಜ್ಜು ಮಂಡ್ಯ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಈರುಳ್ಳಿ, ದಪ್ಪ ಈರುಳ್ಳಿನ ತೊಗೊಂಡು ನಾನೊಂದು ಚಿಕ್ಕ ಜಾರ್ನಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಸೈಡ್ ಡಿಶ್ ಆಗೋದು ತಿನ್ಬೋದು, ಇಲ್ಲ ರೈಸ್ ಜೊತೆ ನೀವು ತಿನ್ಬೋದು. ತುಂಬಾ ಸೂಪರಾಗಿರುತ್ತೆ. ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಸಿಪ್ಪೆ ಸಮೇತನ ಹಾಕ್ತೀನಿ ಫ್ರೆಂಡ್ಸ್. ಅದರ ಫ್ಲೇವರ್ ಹಾಗೆ ಉಳಿಯುತ್ತೆ ಅಂತ ನಾನು ಸುರಿಯೋದಿಲ್ಲ ಜಾಸ್ತಿ. ಓಕೆ. ಮತ್ತು ಮೆಣಸು ಒಂದು 15 ಕಾಳನ್ನಷ್ಟು ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 5-6 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಶುಂಠಿ ಬಂದು 1 ಇಂಚು. ಓಕೆನಾ. ಇವಾಗ ಎಲ್ಲ ನಾವು ಸ್ಪೈಸಿನೇ ಹಾಕೋದ್ರಿಂದ ಸ್ವಲ್ಪ ಮಸಾಲೆಗಳ್ನ ಶುಂಠಿ 1 ಇಂಚು ಮತ್ತು 15-20 ಮೆಣಸು ಕಾಳುಗಳು. ಸಾರಿ, ಕೆಮ್ಮು ಬಂದುಬಿಟ್ಟಿದೆ ನನಗೆ, ಸಾರಿ, ಬೇಜಾರು ಮಾಡ್ಕೊಬೇಡಿ. ಇಷ್ಟನ್ನು ಹಾಕಿ ನೀರು ಹಾಕ್ದಿರೇ ನಾವು ಈ ಥರ ಪೇಸ್ಟನ್ನು ಮಾಡ್ಕೋಬೇಕು. ಇದು ರೆಡಿಯಾಗಿದೆ. ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಇವಾಗ ಒಂದು ಬಾಣಲಿ ಇಟ್ಕೊಂಡು, ದಪ್ಪ ತಳದ್ದು ಬಾಣಲಿನ ಇಟ್ಕೊಳ್ಳಿ. ಹಾಗೆ ಅದಕ್ಕಾದ ನಂತರ 1-2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ. ಎಣ್ಣೆನೂ ಕಾಯಬೇಕು. ಕಾದ ನಂತರ ನಾವು ಹೆಚ್ಚಿಟ್ಕೊಂಡ್ರು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 5-6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಿದ್ದೀನಿ ನಾನು. ಖಾರನ ನೋಡ್ಕೊಂಡು ಹಾಕಿ. ನೀವು ಲೆಸ್ ತಿಂತೀರಿ ಅಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಮತ್ತೆ ಒಂದು ದಪ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಉದ್ದಾಗಿ ಸ್ಲೈಸ್ ಥರ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಕೊಂಡು ಫ್ರೈನ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಬಾಡಲಿ. ಇದು ಜಸ್ಟ್ ಹಸಿ ವಾಸನೆ ಹೋದರೆ ಸಾಕಷ್ಟೇ. ಇದಾದ ನಂತರ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು 1 ಸ್ಪೂನಷ್ಟು. ನಿಮ್ಮ ಮನೆಯಲ್ಲಿ ಉಪ್ಪು ತಿಂತೀರಾ ಅಂದರೆ ಜಾಸ್ತಿನ ಹಾಕ್ಕೊಳ್ಬೋದು, ಬಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಒಳ್ಳೆಯದು. ಕಡಿಮೆ ಇದ್ದರೆ ಬೇಕಾದರೆ ನಾವು ಹಾಕ್ಕೋಬೋದು. ಮತ್ತು ಅರಿಶಿನ ಪುಡಿ ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. 1 kg ಅಷ್ಟು ನಾನು ಚಿಕನ್ನ ತೊಗೊಳ್ತಾಯಿದ್ದೀನಿ ಇವತ್ತು. ಓಕೆನಾ. ಇವಾಗ ಚೆನ್ನಾಗಿ 3-4 ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಚಿಕನ್ ಇವಾಗ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ತುಂಬ ಸೂಪರಾಗಿರುತ್ತೆ. ನೀವು ಅನ್ನನೂ ತಿನ್ಬೋದು, ಬೇಕಾದ್ರೆ ಚಪಾತಿ ತಿನ್ಬೋದು, ನೀವು ದೋಸೆನೂ ತಿನ್ಬೋದು. ಎಲ್ಲದಕ್ಕೂ ಪರ್ಫೆಕ್ಟಾಗಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಒಮ್ಮೆ ಈ ಥರ ಮಾಡಿ ನೋಡಿ. ಚಿಕನ್ ಚಾಪ್ಸ್ ಅಂತಲೂ ಹೇಳ್ತಾರೆ ಇದನ್ನು. ಆ್ಯಕ್ಚುಲಿ ಈ ಥರ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು. ಅದು ಕೆಂಪು ಕಲರ್ ಇರೋದೆಲ್ಲ ವೈಟ್ ಆಗಬೇಕು. ಸೊ ಅದುವರೆಗೂ ಒಬ್ಬೊಬ್ಬರಿಗೆ ಗೊತ್ತಿರಲ್ಲ, ಸುಮ್ಮನೆ ಇದರಲ್ಲೇ ಎಲ್ಲ ಮಸಾಲೆ ಹಾಕ್ಕೊಂಬಿಡ್ತಾರೆ ನೋಡಿ. ಇವಾಗ ಆಲ್ಮೋಸ್ಟ್ ಆಗಿದೆ. ಇವಾಗ ನಾನು ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು ನಾನು ಇದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ. ಸಾರಿ, ಕ್ಷಮೆ ಇರಲಿ, ಕೆಮ್ಮು ಬರ್ತಾಯಿದೆ. ಇದನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿ, ತುಂಬ ರುಚಿಯಾಗಿರುತ್ತೆ. ಮತ್ತು ಇದು ಖಾರ, ಉಪ್ಪು ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಚಿಕನ್ನ ನಾವು ತಿಂತಾಯಿದ್ರೆ ಎಷ್ಟು ಜ್ಯೂಸಿಯಾಗಿ ಸಖತ್ತಾಗಿರುತ್ತೆ. ಓಕೆನಾ. ಈ ಥರ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ನೀವು ಮಕ್ಕಳೇನಾದರೂ ತಿನ್ನಲ್ಲ ಅಂದರೆ ಇಷ್ಟನ್ನು ಮಾತ್ರ ನೀವು ಹಾಕ್ಬಿಟ್ಟು ಬೇಕಾದ್ರೆ ಮಕ್ಳಿಗೆ ಕೊಡ್ಬೋದು ನೀವು. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸು ಮತ್ತೆ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಈ ಥರ ಆಗಿದೆ. ನೀರೆಲ್ಲ ಬಿಟ್ಕೊಂಡಿದೆ. ತುಂಬ ಡ್ರೈಯಾಗಿ ಬೇಕು ಅಂದರೆ ಇಷ್ಟು ನೀರನ್ನೆಲ್ಲ ನೀವು ಮಾಡ್ಕೋಬೋದು ಬೇಕಾದರೆ. ಇಲ್ಲ ಸ್ವಲ್ಪ ನಮಗೆ ಚಪಾತಿ, ದೋಸೆ, ಸ್ವಲ್ಪ ಅನ್ನಕ್ಕೂ ಬೇಕು ಅಂದರೆ. ಬಟ್ ನಾನಿವತ್ತು ನೀರನ್ನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಟೊಮೊಟೊ, ಒಂದು ದಪ್ಪ ನಾಟಿ ಟೊಮೊಟೊನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ ನಾನು. ಈ ಜಾಗದಲ್ಲಿ ಟೊಮೊಟೊ ಇಷ್ಟ ಅಂದರೆ ನೀವು ನಿಂಬೆ ರಸನ ಹಾಕ್ಕೊಳ್ಬೋದು. ಚೆನ್ನಾಗಿ ಇವಾಗ ಮಿಕ್ಸನ್ನು ಮಾಡ್ಕೊಳ್ಳೋ. ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತೀರಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮತ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡೋಣ. ಫೈನಲಿ ನೋಡಿ, ನೀರೆಲ್ಲ ಬಿಟ್ಕೊಂಡು ಈ ಥರ ಆಗಿದೆ. ಮತ್ತು ಇವಾಗ ನಾನು ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಧನಿಯಾ ಪೌಡರು 1 ಸ್ಪೂನು, ಟೇಬಲ್ ಸ್ಪೂನ್ ಅಂತೀವಲ್ಲ ಆ ಥರ, ದೊಡ್ಡ ಸ್ಪೂನ್ ಅಲ್ಲ. ಮತ್ತು ಪೆಪ್ಪರ್ ಪೌಡರು ಸ್ವಲ್ಪ, ಕಸ್ತೂರಿ ಮೇಥಿ, ಹಸಿ ಮೆಂತ್ಯ ಸೊಪ್ಪಿದ್ರೂ ನೀವು ಬೇಕಾದರೆ ಕಟ್ ಮಾಡಿ ಸ್ವಲ್ಪ ಹಾಕ್ಕೋಬೋದು. ಇರಲಿಲ್ಲ, ಅದಕ್ಕೆ ನಾನು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲನ್ನು ನೀವು ಹಾಕ್ಕೊಳ್ಳಿ.
ಜೀರಾ ಪೌಡರ್, ಗರಂ ಮಸಾಲ ಇದೆಲ್ಲ ನಾನು ಜೀರಾ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಆ್ಯಕ್ಚುಲಿ ಸಿಗಲಿಲ್ಲ ನನಗೆ, ಸೊ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಇದ್ದರೆ ನೀವು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ್ ಮಾಡ್ಕೊಳ್ಳೋಣ. ಬಟ್ ಹಸಿಮೆಣ್ಸಿಕಾಯಿ ಏನೋ ಖಾರ ಇರುತ್ತೆ, ಖಾರ ಪುಡಿನ ಹಾಕ್ಕೊಂಡಿದ್ದೀವಿ, ಮತ್ತು ಈ ಸ್ಪೈಸಸಲ್ಲೆಲ್ಲ ಸ್ವಲ್ಪ ಖಾರಗಳಿರುತ್ತೆ. ಸೊ ನೋಡಿಕೊಂಡು ನೀವು ಯಾವುದಾದ್ರೂ ಹಸಿಮೆಣ್ಸಿನ್ಕಾಯಿನ ಇಲ್ಲ ರುಬ್ಬಕ್ಕೆ ಸ್ಕಿಪ್ ಮಾಡ್ಕೊಳ್ಳಿ ಬೇಕಾದರೆ. ಬಟ್ ನಮ್ಮಲ್ಲಿ ನಾನು ಸ್ವಲ್ಪ ಸ್ಪೈಸಿನೇ ತಿಂತೀನಿ ಚಿಕನ್ನೆಲ್ಲ, ಸೊ ಹಂಗಾಗಿ ಚೆನ್ನಾಗಿ ಒಂದು ಮಿಕ್ಸನ್ನ ಮಾಡಿಕೊಂಡು ನಾನಿವತ್ತು ಚಿಕನ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಚೆ ಚಿಕನ್ ಮಸಾಲ ಆ್ಯಕ್ಚುಲಿ ನನ್ನ ಮನೆಯಲ್ಲಿರೋ ಅಂಥದ್ರಲ್ಲೇ ಮಾಡೋದು ಯಾವಾಗಲೂ. ಇವತ್ತು ಸ್ವಲ್ಪ ಟ್ರೈ ಮಾಡೋಣ ಅಂತ ಒಂದು 10 ರೂಪಾಯಿನ ಪ್ಯಾಕೆಟ್ ಬರುತ್ತಲ್ಲ, ಸೊ ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟಪಡ್ತಿದ್ರು ಮನೆಯಲ್ಲಿ. ಸೊ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಆಲ್ಮೋಸ್ಟ್ ಬೆಂದಿದೆ. ಇವಾಗ 100ಅಲ್ಲಿ 95% ಅಂತೀವಲ್ಲ, ಅಷ್ಟು ಬೆಂದಿದೆ. ಇವಾಗ ಸ್ವಲ್ಪ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಒಂಚೂರು ಬೇಯಿಸ್ಕೊಳ್ತೀನಿ. ಒಂದು 5 ನಿಮಿಷ ಬೇಯಿಸಿದ್ರೆ ರೆಡಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗಲ್ಲ. ಫಸ್ಟಿಂದ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ. ರುಚಿನೆಲ್ಲ ನೋಡಿಕೊಂಡು ಉಪ್ಪು ಖಾರ ಹೇಗಿದೆ ಅಂತ ಲಾಸ್ಟಲ್ಲಿ ನಾನು ಮತ್ತು ಪುದೀನ ಮತ್ತು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇದು ಯಾಕೆ ಅಂದರೆ ಅದರದ್ದು ಫ್ಲೇವರ್ ಹಾಗೆ ಉಳಿಯುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಲಾಸ್ಟಲ್ಲಿ ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದಿಡಿ ಪುದೀನನ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ. ಆಲ್ಮೋಸ್ಟ್ ಆಯಿತು ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನಿಮಗೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.